ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಚ್.ಆರ್. ಶ್ರೀನಾಥ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮಹತ್ವದ ಸಭೆ. ಮುಂಬರುವ ನಗರಸಭೆ ಚುನಾವಣೆಗೆ ಸಕಲ ಸಿದ್ಧತೆ. ಕನಕಗಿರಿ ಹತ್ತಿರದ ಹಳೆ ಜೀರಾಳ ಗ್ರಾಮಕ್ಕೆ ಪ್ರತ್ಯೇಕ ಟಿಸಿ ಹಾಕಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಎಸ್ಎಫ್ಐನಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಮುಂಬರುವ ನಗರಸಭೆ ಚುನಾವಣೆಯ ಅಂಗವಾಗಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಆರ್. ಶ್ರೀನಾಥ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮಹತ್ವದ ಸಂಘಟನಾ ಸಭೆ ನಡೆಯಿತು. ಗಂಗಾವತಿ ನಗರದ ಹೋಟೆಲ್ ಸರ್ವೇಶ್ನ ಸಭಾಂಗಣದಲ್ಲಿ ಮುಂಬರುವ ನಗರಸಭೆ ಚುನಾವಣೆ ಅಂಗವಾಗಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಆರ್. ಶ್ರೀನಾಥ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮಹತ್ವದ ಸಭೆ ನಡೆಯಿತು. ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಸುಮಾರು 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ನಗರಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಜೆಡಿಎಸ್ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಎಚ್.ಆರ್. ಶ್ರೀನಾಥ್ ಅವರು ತಿಳಿಸಿದರು. ಜೆಡಿಎಸ್ ನಗರ ಘಟಕದ ಅಧ್ಯಕ್ಷರಾದ ಶೇಖ್ ನಬಿಸಾಬ್, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಅಮರೇಗೌಡ ಪಾಟೀಲ್, ನಗರಸಭೆಯ ಸದಸ್ಯರಾದ ಮೋಹಸಿನ್ ಚಾವೂಸ್, ಮಾಜಿ ಸದಸ್ಯರಾದ ಮೊಹಮ್ಮದ್ ಶೇಖ್ ಉಸ್ಮಾನ್ ಸಾಬ್, ಜೆಡಿಎಸ್ ರಾಜ್ಯ ಮುಖಂಡರುಗಳಾದ ಜೋಗದ ಲಿಂಗಪ್ಪ ನಾಯ್ಕ, ಮಲ್ಲಪ್ಪ ಕಡ್ಲಿ, ಅಯೂಬ್ ಖಾನ್, ಗೌಳಿ ರಮೇಶ್, ಶಾಹೀನ್ ಕೌಸರ್, ಸಲೀಂ ಬೇಗ್ ಹಾಗೂ ಶೇಖ್ ಅಮಿತ್ ಸಾಬ್ ಅವರುಗಳು ಮಹತ್ವದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರ ರಚನೆಯಾದ ಮೇಲೆ ಇವತ್ತು ಪ್ರಥಮ ಬಾರಿಗೆ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರ ಜೆಡಿಎಸ್ ಅಧ್ಯಕ್ಷರು ಇವತ್ತು ನಮ್ಮ ಮುಂದಿನ ನಗರಸಭಾ ಚುನಾವಣೆ ಬಗ್ಗೆ ಮಾಡ್ತಕ್ಕಂಥ ನಾವು ಮುಂದಿನ ಕಾರ್ಯಕ್ರಮಗಳಾಗಲಿ ವಾರ್ಡಿನ ಸಂಘಟನೆ ಬಗ್ಗೆ ಇವತ್ತು ನಮ್ಮೆಲ್ಲರನ್ನ ಕರೆದಿದ್ದಾರೆ. ಇವತ್ತು ನಾವು ಬಹಳ ಎಚ್ಚರಿಕೆಯಿಂದ ಚುನಾವಣೆ ನಡೆಸಬೇಕಾಗ್ತದೆ. ಯಾಕಂದರೆ ಇವತ್ತು ಜನರ ಒಂದು ತೀರ್ಪು ಯಾವ ಥರದ ಇರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದ ಬಗ್ಗೆ ಇನ್ನು ಬಹಳಷ್ಟು ಸೀಟ್ಗಳು ಬರ್ತಾವೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಆದರೆ ಇವತ್ತು ಜನರ ಒಂದು ತೀರ್ಪು ಮೇಲೆ ನಾವು ತಲೆ ಭಾವಿಸಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಕೂಡ ಮುಂದಿನ ದಿನಮಾನದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ, ಯಾಕಂದರೆ ಇದು ವ್ಯಕ್ತಿ ಮೇಲೆ ಬಹಳ ಮುಖ್ಯವಾಗಿ ವ್ಯಕ್ತಿ ಮೇಲೆ ಹೋಗ್ತದೆ. ಪಕ್ಷಗಳು ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಪಕ್ಷದ ಅದೊಂದು ಶಕ್ತಿಯಾಗಿ ನಮ್ಮ ಕಾರ್ಯಕರ್ತರ ಹಿಂದೆ ಬೆನ್ನಿಂದ ಇದ್ದರೆ ವೈಯಕ್ತಿಕವಾಗಿ ಅಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಮೇಲೆ ಬಹಳ ಹೆಚ್ಚಿನ ಜವಾಬ್ದಾರಿ. ಅದರಿಂದ ಇವತ್ತು ಗಂಗಾವತಿ ನಗರಸಭಾ ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿ ನಗರಸಭೆ ಆಗಿದೆ ಭ್ರಷ್ಟಾಚಾರದಲ್ಲಿ. ಅದು ನಿಜವಾಗ್ಲೂ ಇವತ್ತು ನಾವು ಭಾವಿಸಲೇಬೇಕು. ಯಾಕಂದರೆ ಜನರು ಭಾಳ ಒಳ್ಳೆಯವರು, ದೇವರಂಥವ್ರು, ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಅವರಿಗೆ ಯಾವುದೇ ಥರದಲ್ಲಿ ನಾವು ಮೋಸ ಮಾಡಬಾರ್ದು. ಯಾಕಂದರೆ ಈ 5 ವರ್ಷ ಅಲ್ಲಿರ್ತಕ್ಕಂಥವ್ರು ಮಹಿಳೆಯರು, ಅಲ್ಲಿರ್ತಕ್ಕಂಥ ವೃದ್ಧರು, ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ನಗರಸಭೆಯಿಂದ ಅವರೆಲ್ಲರ ಮೇಲೆ ಪರಿಣಾಮ ಬೀಳುತ್ತೆ. ಆರೋಗ್ಯದ ಮೇಲೆ ಎಲ್ಲ ರೀತಿಯಿಂದ ಇವತ್ತು ಕುಡಿಯೋ ನೀರಾಗಲಿ, ಸ್ಯಾನಿಟೇಷನ್ ಆಗಲಿ, ಇವತ್ತು ಇವೆಲ್ಲ ನಾವೇನೋ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಇವತ್ತು ಪರಿಣಾಮ ಏನಪ್ಪ ಅಂದರೆ ಸಣ್ಣ ಮಕ್ಕಳ ಮೇಲೆ, ವೃದ್ಧರ ಮೇಲೆ ಬಿಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಇದು ಆ ಶಾಪ ಏನಪ್ಪ ಅಂದರೆ ನಮ್ಮ ಮೇಲೆ ಬೀಳುತ್ತೆ ಪಕ್ಷದ. ಅದು ನಾವು ಆ ಅವಕಾಶವನ್ನು ನಾವು ಮಾಡಿಕೊಡ್ಬಾರ್ದು.
ನಾವು 5 ವರ್ಷ ಜನರು ಆಶೀರ್ವಾದ ಮಾಡಿದ್ರೆ ನಾವು ಬಹಳ ಭಯ ಭಕ್ತಿ ಇಲ್ಲ. ಈಗೇನಪ್ಪ ಅಂದ್ರೆ ಟಿಕೆಟು ನಾವು ಪಕ್ಷದ ಟಿಕೆಟ್ ತಗೋಬೇಕು, ಸರ್ಕಾರ ನಮ್ದಿದೆ. 5 ವರ್ಷ ನಾವು ಗಟ್ಟಿಯಾಗಿ ಬೋಗಸ್ ಬಿಲ್ಗಳು ಹರಿಬೇಕು. ಅಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯ ಏನಪ್ಪ ಅಂದ್ರೆ ಇವತ್ತು ಗಂಗಾವತಿ ನಗರಸಭೆಯಲ್ಲಿ ಸ್ಥಾಪನೆ ಆಗಿದೆ ಒಂದು 10 ವರ್ಷದಿಂದ. ಹಿಂದೆ ನಾನು ಜಿಲ್ಲಾಧ್ಯಕ್ಷಿದ್ದಾಗ ಈ ಇತ್ತು, ಎಲ್ಲಿವರೆಗೂ ನಾವು ಕಂಟ್ರೋಲ್ ಮಾಡಿದ್ವಿ ಅಂದ್ರೆ ಅದು ಭ್ರಷ್ಟಾಚಾರ ಇತ್ತು. ಅಲ್ಲಿ ಆದ್ರೂ ನಾವು ನಗರಸಭಾ ಸದಸ್ಯರನ್ನ ಹಿಡಿದಾಗ್ತದೆ, ಎಷ್ಟೇ ಹಿಡಿದು ಇಲ್ಲ ಕೆಲಸ ಮಾಡಿರ್ತೇವೆ. ಆದ್ರೆ ಇವತ್ತು ಆ ವಾತಾವರಣ ಇಲ್ಲ. ಹಂಗಾಗಿ ಇವತ್ತು 7-8 JDS ಶಾಸಕರು ಅವ್ರಿಗೆ ಬೇಜಾರಾಗಿ ಸ್ವಾಭಿಮಾನಿಗಳು ಎಲ್ಲ ಚಾವಷ್ಟು ನದಿಯವರು ಇನ್ನು ಸಾಕಷ್ಟು ಜನ ಎಲ್ಲ ಏನಪ್ಪ ಅಂದ್ರೆ ಒಳ್ಳೆ ಕೆಲಸಗಾರರು, ಒಳ್ಳೆ ಜವಾಬ್ದಾರಿ ಇರ್ತಕ್ಕಂಥ ನಗರಸಭಾ ಸದಸ್ಯರು ಎಲ್ಲರೂ ಏನಪ್ಪ ಅಂದ್ರೆ ಹೊರಗೆ ಬಂದು ತಮ್ಮದೇ ಆದಂಥ ಒಂದು ಗುರುತಿಸ್ಕೊಂಡು ನನ್ನಿಂದ ಬಂದರು. ಈಗ ಮುಂದೆ ಸರ್ಕಾರ ಅಂತಿದೆ. ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ನಾವು ದಯವಿಟ್ಟು ನಗರಸಭಾ ಮತ್ತು ನಗರ ಅಧ್ಯಕ್ಷರ ಮೇಲೆ ಮತ್ತು ತಾಲೂಕು ಅಧ್ಯಕ್ಷರ ಮೇಲೆ ಹೆಚ್ಚಿನ ಜವಾಬ್ದಾರಿ. ಯಾಕಂದ್ರೆ ಈ ವಾರ್ಡ್ ಬಗ್ಗೆ ತಮಗೆಲ್ಲರೂ ಜಾಸ್ತಿ ಮಾಹಿತಿ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಏಕಾಏಕಿ ಅವ್ರು ಗೆಲ್ತಾರೆ ಅಂತ ಹೇಳಿ ಮಾಡ್ಬಿಟ್ಟು ಎಲ್ಲ ಕಾರ್ಯಕರ್ತರಲ್ಲಿ ವಿಚಾರ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ವಾರ್ಡಿನ ಜನರಲ್ಲಿ ನಾವೊಂದು ಸಮಿತಿ ಮಾಡಿಕೊಂಡು ಪ್ರತಿಯೊಂದು ವಾರ್ಡಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ಹಿರಿಯರನ್ನ, ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಭೇಟಿಯಾಗಿ ಅಲ್ಲಿಂದ ಅವರಿಂದ ನಾವು ಒಂದು ಕ್ಯಾಂಡಿಡೇಟನ್ನು ಒಂದು ಹೆಸರನ್ನು ತಗೊಂಡು ಮುಂದೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡೋದು. ಅದರಿಂದ ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಇವತ್ತು ನಮ್ಮ ಕುಮಾರಸ್ವಾಮಿಯವರ ಸರ್ಕಾರ ಇವತ್ತೇನು JDS ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ಸಂತೋಷದ ವಿಷಯ. ಇವತ್ತು ಕರ್ನಾಟಕದಂತ ಇವತ್ತು ಒಳ್ಳೆ ಬೆಳವಣಿಗೆ ಆಗ್ತಿತ್ತು. ನಿನ್ನೆ ಒಂದು ಬಜೆಟ್ ಏನು ಕೊಟ್ಟಿದ್ದಾರೆ, ವಿಶೇಷವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಬಜೆಟ್ ಮತ್ತು ಎಲ್ಲ ವರ್ಗದ ಎಲ್ಲ ಸಮಾಜಗಳು, ಹಿರಿಯರು, ವೃದ್ಧರು ಎಲ್ಲ ಒಂದು ಪರವಾಗಿರ್ತಕ್ಕಂಥ ಒಂದು ದೊಡ್ಡ ಬಜೆಟ್ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಇದು ಒಂದು ನಮ್ಮ ನಗರಸಭಾ ಚುನಾವಣೆಗೆ ನಾವು ಒಂದು ಶಕ್ತಿಯಾಗಿ ನಾವು ಅಸ್ತ್ರನಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಇದು ದೊಡ್ಡ ಕೊಡುಗೆ ನಮ್ಮ ಜನರಲ್ಲಿ. ಇವತ್ತು ರೈತರ ಸಾಲ ಮನ್ನಾ ಅವರು 35 ಸೀಟ್ ಇಟ್ಕೊಂಡ್ರೆ ಕೂಡ ಅವರು ಬಹಳ ಒಂದು ದಿಟ್ಟ ಒಂದು ಹೆಜ್ಜೆ ತಗೊಂಡು ಇವತ್ತು ಅವರ ನಿರ್ಣಯವನ್ನು ಮಾಡಿದ್ದಾರೆ. ಅದು ನಿಜವಾಗ್ಲೂ ಅವರೆಷ್ಟು ಅವ್ರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆ ಇರೋದು. ಅದರಿಂದ ಇವತ್ತು ಒಂದು ದೊಡ್ಡ ಚಾಲೆಂಜ್, ಇವತ್ತು ದೊಡ್ಡ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕು. ಗಂಗಾವತಿ ನಗರಸಭೆ ಚುನಾವಣೆ ಅಂದರೆ ಇವತ್ತು ದೊಡ್ಡ ಒಂದು ಸಮಸ್ಯೆ. ಅದು ಗೆಲ್ಲುವ ಸೋಲಿನ ಪ್ರಶ್ನೆ ಅಲ್ಲ. ನಾವು ಗೆಲ್ಲಬೇಕಂದ್ರೆ ಇವತ್ತು ಜನರಿಗೋಸ್ಕರ ಗೆಲ್ಲಬೇಕು. ಯಾಕಂದ್ರೆ ಇವತ್ತು ಆ ಒಂದು ಪರಿಸ್ಥಿತಿ ಗಂಗಾವತಿ ನಗರಸಭೆ ನಿರ್ಮಾಣ ಆಗಿದೆ. ಇವತ್ತು ಸಂಪೂರ್ಣವಾಗಿ ಯಾವುದೇ ಪ್ಲಾಟ್ಗಳು ಉಳಿದಿಲ್ಲ, ಸರ್ಕಾರಿ ಜಾಗಗಳು ಉಳಿದಿಲ್ಲ. ಇವತ್ತು ಏನಂದ್ರೆ ಮುಂದಿನ ನಿರ್ಮಾಣದಲ್ಲಿ, ಯಾಕಂದ್ರೆ ನಾವು JDS ಪಕ್ಷದಿಂದ ಇವತ್ತು ಮುಂದಿನ ನಿರ್ಮಾಣದಲ್ಲಿ, ಯಾಕಂದ್ರೆ ನಾವು ಗಂಗಾವತಿ ಬೆಳೀತಾ ಇದ್ದೀವಿ, ಕುಟುಂಬಗಳು ಬೆಳೀತಾ ಇದ್ದಾರೆ. ಇವತ್ತು ನಾವು ಜನರಿಗೆ ಪ್ಲಾಟ್ಗಳ ಸಮಸ್ಯೆ ಇದೆ, ಮನೆಗಳ ಸಮಸ್ಯೆ ಇದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕನಿಷ್ಠ ನಾವು ಏನಪ್ಪ ಅಂದ್ರೆ ನಾವು ಒಂದು 100 ರಿಂದ 105 ಎಕರೆ ಸುತ್ತಮುತ್ತ ಇರತಕ್ಕಂಥ ಗಂಗಾವತಿ ಪ್ರದೇಶದಲ್ಲಿ ನಾವು ಮುಂದಿನ ನಿರ್ಮಾಣದಲ್ಲಿ ಅದೊಂದು ದೊಡ್ಡ ಗುರಿಯನ್ನು ಇಟ್ಕೊಬೇಕಾಗ್ತದೆ. ಯಾಕಂದ್ರೆ ಯಾವಾಗೂ 50 ವರ್ಷ 30-40 ವರ್ಷದಿಂದ ಆಗಿರ್ತಕ್ಕಂಥ ಪ್ಲಾಟ್ಗಳು ಅದಾದ್ಮೇಲೆ ಮತ್ತೆ ಯಾವುದು ಎಲ್ಲಿ ಪ್ಲಾಟ್ಗಳು ಬಡ ಜನರಿಗೆ ಕೊಟ್ಟಿಲ್ಲ. ಸೊ ಅದೊಂದು ದೊಡ್ಡ ಜವಾಬ್ದಾರಿ, ಒಂದು ಕೆಲಸ ನಮ್ಮ ಮೇಲಿದೆ. ಯಾಕಂದ್ರೆ ಇದು BJP ಶಾಸಕರು ಇರುವಂತ ಇದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ, JDS ಪಕ್ಷದ ಮುಖಂಡರ ಮೇಲೆ. ಇಲ್ಲಿ ಜಿಲ್ಲಾಧ್ಯಕ್ಷರು ಇರ್ಬೋದು, ನಮ್ಮ ಹಿರೇಮಠದಂಥವರು, RK ರೆಡ್ಡಿ ಅವರು, ಗೌಳಿ ರಮೇಶ್ ಅವರು ಅಂತ ಇವತ್ತು ಎಲ್ಲ ನಮ್ಮ ಶಾಹಿನ್ ಕೌಸರ್ ಅವರು, ಇವರೆಲ್ಲ ಏನೋ ಒಂದು ಹಿಂದಿನ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು ಕರ್ಕೊಂಡು ಹೋಗಿ ನಿಯೋಗ ತಗೊಂಡೋಗಿ ಇವತ್ತು ಗಂಗಾವತಿ ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು
ಮುಖ್ಯಮಂತ್ರಿಗಳು ಒಂದು ನಿಯೋಗ ತಗೊಂಡು ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ವಿಶೇಷವಾಗಿ ಒಂದು ಲಾಟರಿ ಸಮಸ್ಯೆ ಇದೆ. ಆಮೇಲೆ ಮುಂದೆ ನಾವು ಖಂಡಿತವಾಗಿ ಸಾರಿ JDS ಜೈಬೇರಿ ಆಗೇ ಆಗ್ತದೆ. ಇವತ್ತು ನಮ್ಮ ಎದುರಾಳಿಗಳು BJP ಮತ್ತು ಕಾಂಗ್ರೆಸ್ ಇಬ್ಬರನ್ನ ನಾವು ಟ್ರಯಾಂಗ್ಯುಲರ್ ಫೈಟ್ ಆಗಿದೆ. ಯಾಕಂದರೆ ಮೂವರು ಇಲ್ಲಿ BJP ಪ್ರಬಲವಾದಂಥ ಶಾಸಕರಿರೋದ್ರಿಂದ ಮತ್ತು ಅದೇ ಥರ ಇವತ್ತು ಕಾಂಗ್ರೆಸ್ ಕೂಡ ಅವರು ನಮ್ಮ ಸರ್ಕಾರದಲ್ಲಿ ಅರ್ಧ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮಗೆ ಒಂದು ಟ್ರಯಾಂಗ್ಯುಲರ್ ಫೈಟ್ ಗಂಗಾವತಿಯಲ್ಲಿ ನಗರಸಭೆಯಲ್ಲಿ ಆಗುತ್ತೆ. ಅದರಿಂದ ನಾವು ಯಾವುದೇ ಚಾಲೆಂಜಲ್ಲಿ ಕೂಡ ನಾವು ಎಲ್ಲರನ್ನ ಇರಿಸ್ಕೊಂಡು ನಾವು ಮುಂದಿನ ದಿನಮಾನದಲ್ಲಿ ನಾವು ಎಲ್ಲ ಒಂದಾಗಿ ದಯವಿಟ್ಟು ನಾವು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತೆಗೆದು ಇನ್ನು ಅಕ್ಷರ ಸಾಹು ಇನ್ನು ಕರಿಯಣ್ಣ ಸಂಖ್ಯೆಯವ್ರನ್ನ ಅವ್ರನ್ನೆಲ್ಲರೂ ನಾವು ವಿಶ್ವಾಸ ತಗೊಂಡು ಅವರ ಒಂದು ನೇತೃತ್ವದಲ್ಲಿ ಕೂಡ ನಾವು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಅದರಿಂದ ತಾವೆಲ್ಲರನ್ನ ಏನಂತ ತಾವೆಲ್ಲ ಹೇಳಬೇಕಂದ್ರೆ ಕಾರ್ಯಕರ್ತರು ದಯವಿಟ್ಟು ನಾವು ತಿಳಿಸ್ಬೇಕಂತ ಹೇಳ್ತಾ ನಾನು ಕರೆಸಿ ಇವತ್ತು ನಗರ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತಾರೆ. ನಾನು ಮುಗಿಸ್ತೇನೆ. ಸಿದ್ಧತೆಗಾಗಿ ಇವತ್ತು ನಾವು ಏನು ಮಾಡ್ಕೋಬೇಕು, ಪಕ್ಷದ ಸಂಘಟನೆಗಾಗಿ ನಾವು ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ JDS ಪಕ್ಷದ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅಧಿಕಾರ ಇರುವುದರಿಂದ ನಾವು ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸಬೇಕಾಗಿದೆ ಇಡೀ ಜಿಲ್ಲೆ ಮತ್ತು ನಮ್ಮ ನಗರ ಭಾಗದಲ್ಲಿ. ಅದೇ ರೀತಿಯಾಗಿ ಇವತ್ತು ಮುಂದೆ ಬರುವಂತಹ ನಗರಸಭೆ ಚುನಾವಣೆಯಲ್ಲಿ ಸಹ ಎಲ್ಲ ಸಮಾಜಕ್ಕೆ ಮೀಸಲಾತಿ ಆದ್ಯತೆ ಅವರಿಗೆ ಎಲ್ಲರೂ ಸಭೆಯ ಸದಸ್ಯರಾಗಬೇಕಂತೇಳಿ ಇವತ್ತು ಇಚ್ಛೆಯಿಂದ ಎಲ್ಲ ನಗರಸಭೆ ಚುನಾವಣೆ ಅಂಗವಾಗಿ ಕಾರ್ಯಕರ್ತರ ಸಭೆಯನ್ನು ಕರೆದಿರ್ತೀವಿ. ಈ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಅನೇಕ ವಿಚಾರಗಳನ್ನು ನಮ್ಮ ನಾಯಕರಾದಂತ HR ಶ್ರೀನಾಥ್ ಅವರು ಮತ್ತು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಡುವಂತದ್ದು ನಾನು ರಮೇಶ್ ಗೌಡ ಅವರಿಗೆ ವಿಚಾರವನ್ನು ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ. ಬಡತನದಲ್ಲಿರುವಂತವರಿಗೆ ಯಾವ್ದು ವಸತಿ ಇರ್ಬೋದು. ಇವತ್ತು 34,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂತಂದ್ರೆ ಅದು ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ 54,000 ಕೋಟಿಯನ್ನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಸಂಪೂರ್ಣವಾಗಿ ಮಾಡ್ತಿದ್ರು. ಆದ್ರೆ ಬಜೆಟ್ ಅವ್ರನ್ನ ಪರಿಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ನವರು. ಅದಕ್ಕೋಸ್ಕರಕ್ಕಾಗಿ ಸಿದ್ದರಾಮಯ್ಯನವರು ನನ್ನ ಬಜೆಟ್ ಮುಂದುವರಿಸಬೇಕನ್ನೋದಕ್ಕೋಸ್ಕರಕ್ಕಾಗಿ ಅವರ ಅರ್ಧ ಬಜೆಟ್ ಅನ್ನು ಅವ್ರಿಗಿಟ್ಟು ನಮ್ಮ JDS ಬಜೆಟ್ ಅನ್ನು ಮಾತ್ರ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು. ಅದಕ್ಕೆ ಇವತ್ತು ಯಾವ ಬಯಸ್ತಾ ಇದ್ದೀನಿ, ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ನಮ್ಮ ಗಂಗಾವತಿ ಕ್ಷೇತ್ರ ಸಹ ಅವರೇ ಶಾಸಕರು, ಅವರೇ ಮುಖ್ಯಮಂತ್ರಿ ಅಂತೇಳಿ ತಾವೆಲ್ಲರ ಮುಂದೆ ಸಂಘಟನೆ ಮಾಡಕ್ಕೆ ಮುಂದಾಗಬೇಕು. ಆ ಸಂಘಟನೆ ವಿಚಾರವಾಗಿ ಜಿಲ್ಲಾಧ್ಯಕ್ಷರು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾರೆ. ಹಾಗಾಗಿ ಇವತ್ತೇನು ಕಾರ್ಯಕರ್ತರು ತಮ್ಮಲ್ಲಿ ಏನಾರ ಹೇಳಬೇಕಾದ ಇಚ್ಛೆ ಇದ್ರೆ ಜಿಲ್ಲಾಧ್ಯಕ್ಷರ ಮುಂದೆ 2 ನಿಮಿಷದಲ್ಲಿ ಸಭೆಯನ್ನು ಈಗ ಕರೆಯಲಾಗಿದೆ. ನಾನು ನೇರ ನುಡಿ ಮನುಷ್ಯ. ನಾನು ನಮ್ಮ ಅಧ್ಯಕ್ಷರಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ಮುಖಂಡರಲ್ಲಿ ಹೇಳಿದಿಷ್ಟೇ, ನಾವು ನಾಳೆಯಿಂದಲೇ ಸಿದ್ಧತೆ ಮಾಡಬೇಕು. MLA ಎಲೆಕ್ಷನ್ ಏನು ಮುಂದೆ ಇತ್ತು, ಯಾರಿಗೆ ಟಿಕೆಟ್ ಅಲ್ಲಿ ನಾವು ಬಹಳ ವಿಚಾರ ಮಾಡಿ ಟಿಕೆಟ್ ಕೊಟ್ಟಿದ್ವಿ. ಆದರೂ ಜನರಿಗೆ ಯಾರು ಕ್ಯಾಂಡಿಡೇಟ್ ಅಂತ ಕೆಲವರಿಗೆ ಗೊತ್ತಾಗಲಿಲ್ಲ. ನಾವು ಓಣಿಯಲ್ಲಿ ಹೋಗಿಲ್ಲ, ವಾರ್ಡಲ್ಲಿ ಹೋಗಿಲ್ಲ, ಆದ್ದರಿಂದ ನಮಗೆ ಸೋಲಾಯಿತು. ನಾವೆಲ್ಲರೂ ಹಳ್ಳಿಯಲ್ಲಿ ಶ್ರಮ ಪಟ್ಟಿದ್ವಿ, ಎಲ್ಲ ಕಷ್ಟಪಟ್ಟು ನಾವು ಮಾಡಿದ್ವಿ. ಈಗ ಕೆಲವೊಬ್ಬರು ನಮ್ಮ ಮುಖಂಡರು ಹೇಳಿದ್ರು 20 ಸ್ಥಾನ ನಾವು ಕಳಿಸ್ಬೇಕಂತ ಹೇಳಿದ್ರು. ಅದು ಅಷ್ಟು ಸುಲಭ ಅಲ್ಲ. ಸುಮಾರು 20 ವರ್ಷದಿಂದ ನಾನು JDS ಪಕ್ಷದಲ್ಲಿ ನಾನು ದುಡಿತಿದ್ದೀನಿ. 3 ಬಾರಿ ನಮ್ಮ ತಂದೆಯವರು JDS ಪಕ್ಷದಿಂದ ಸೋತ ನಂತರ 4ನೇ ಬಾರಿ ಒಂದು ವಾರ್ಡಲ್ಲಿ ನಾವು ಅವಕಾಶ ಬೇರೆಯವರು ಕೊಟ್ಟು 5ನೇ ಬಾರಿ ನಾನು ಗೆದ್ದಿದ್ದೀನಿ. ನಾನು ಮೊಟ್ಟ ಮೊದಲನೇದಾಗಿ ಗೆದ್ದಿದ್ದು 1,033 ಓಟಿಂದ. ಫಸ್ಟ್ ಹೈಯೆಸ್ಟ್ ಗಂಗಾವತಿ ಟೌನ್ಗೆ ತೋರಿದ್ದು 7ನೇ ವಾರ್ಡ್ ನಬಿ ಸಾಬ್ ಅವರೇ, 2ನೇದು ನಾನು. ಆದ್ದರಿಂದ ನಾನು ನಮ್ಮ ಮುಖಂಡರಲ್ಲಿ ಹೇಳಿದಷ್ಟೇ, ಕ್ಯಾಂಡಿಡೇಟ್ ಅನ್ನು ನಾವು ತಾವೆಲ್ಲರೂ ಒಂದು ವಾರ್ಡಿಗೆ ಆಕಾಂಕ್ಷಿಗಳು ಬರ್ತಾರ, 4-5 ಜನ ಬರ್ತಾರ. ಯಾರು ಕೇಪಬಲ್ ಇದಾರ, 1, 2, 3 ತಾವು ಡಿಕ್ಲೇರ್ ಮಾಡ್ಕೋಬೇಕು ತಮ್ಮಲ್ಲಿ. ಅವ್ರಿಗೆ ಮನೆ ವಾರ್ಡಲ್ಲಿ ಬಿಡಬೇಕು, ಕೆಲಸ ಆಗ್ತಿರ್ಬೇಕು. ಮನೆಯಲ್ಲಿ ಓಣಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಎಲ್ಲರೂ ಹೋಗ್ಬೇಕು. ಅಕ್ಕ, ಚಿಕ್ಕಮ್ಮ, ಮಾವ, ಅಳಿ ಅಂತ ನಾವೇನು ಕೆಲಸ ಮಾಡೋದು ನಾವು ಚಾಲನೆ ಮಾಡಬೇಕು.
ಯಾಕಂದ್ರೆ 2 ಬಾರಿ ನಗರಸಭೆ ನಮ್ದಾಗಿದೆ, 3ನೇ ಬಾರಿ ಆಗೋದು ಕಷ್ಟ ಇಲ್ಲ. ನಮ್ಮ ಕೆಲಸ ನಾವು ಯಾವ ರೀತಿ ಅಂಡರ್ಗ್ರೌಂಡ್ ಕೆಲಸ ಮಾಡ್ಬೇಕಂತ ನಾವು ಶುರು ಮಾಡಬೇಕು. ಶುರು ಮಾಡಿದ್ರೆ ನಗರಸಭೆ ನಮ್ಮ ಕೈಯಲ್ಲಿ ಬರೋದು ಸಿದ್ಧ. ಜನರಲ್ಲಿ ನಾನು ಹೇಳಲು ಇಷ್ಟಪಡ್ತಿದ್ದೀನಿ, ಸರ್ಕಾರ ನಮ್ದಿದೆ. ನಮ್ಮ ಊರಲ್ಲಿ ನಮ್ಮ ಕೆಲಸ ಆಗಬೇಕಾದ್ರೆ ನಗರಸಭೆ ನಮ್ಮ ಕೈಯಲ್ಲಿ ಬರಬೇಕು. ನಾನು ನಿಲ್ಕಂತೆ ಅಂತ ಬಿಫಾರ್ಮ ತಗೊಂಡು ಒಳಗೆ ರಿಂಗಾಗಿ ಸುಮ್ಮನೆ ಪಕ್ಷದ ಹೆಸರು ಕೆಲಸ ನಾವು ಯಾರು. ಈಗಾಗಲೇ ತಾಲೂಕುಗಳಿಂದ ಹಲವಾರು ಘಟಕಗಳನ್ನು ನಾವು ಈಗಾಗಲೇ ರಚನೆ ಮಾಡಿದ್ದೀವಿ. ವಿದ್ಯಾರ್ಥಿ ಘಟಕ, ಹಿಂದುಳಿದ ವರ್ಗ ಘಟಕ, ರೈತ ಘಟಕ, ಮಹಿಳಾ ಘಟಕ, ಕಾರ್ಮಿಕ ಘಟಕ. ಈ ಘಟಕದ ಅಧ್ಯಕ್ಷರಿಗೆ ಈಗಾಗಲೇ ಅಧಿಕಾರ ನೀಡಿದ್ದೀವಿ. ಈ ಅಧಿಕಾರವನ್ನು ಆ ಅಧ್ಯಕ್ಷರು ಉಪಯೋಗಿಸಿಕೊಂಡು ಎಲ್ಲ ಸಮಾಜದ ಪ್ರಾತಿನಿಧ್ಯ ಕೊಟ್ಟು ತಾವು ಒಂದು ಕಾರ್ಯಕಾರಿ ಸಮಿತಿ ರಚನೆ ಮಾಡಿದ್ನಪ್ಪ ಅಂದ್ರೆ ನಮ್ಮ ಸಂಘಟನೆ ಇನ್ನು ಬಲಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ರೀತಿ ಎಲ್ಲ ಮುಖಂಡರು ಸೇರಿ ಕುಂತು ಚರ್ಚೆ ಮಾಡಿ ಈಗ ನಮ್ಮ ನಗರಸಭೆ ಮೀಸಲಾತಿ ಇನ್ನು ಅಂತಿಮ ಮೀಸಲಾತಿ ಅಲ್ಲ, ಇದರಿಂದ ಹಲವಾರು ಬದಲಾವಣೆ ಆಗೋ ಒಂದು ಅವಕಾಶಗಳು ಇದಾವೆ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ದಿಸ್ ಈಸ್ ಆಫ್ ದ ರೆಕಾರ್ಡ್, ಏನಾಗುತ್ತೆ ಗೊತ್ತಿಲ್ಲ. ಉಳಿದ ವಿಷಯ ಮಾತ್ರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾವು ಶ್ರೀನಾಥ್ ಅವರ ಒಂದು ಉಸ್ತುವಾರಿಯಲ್ಲಿ ನಗರಸಭೆಯಲ್ಲಿ JDS ಪಕ್ಷ ಜಯಬೇರಿ ಬರೆಸಲು ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಪೂರ್ವಭಾವಿ ಸಭೆಯನ್ನ ಯಾವ ರೀತಿಯಾಗಿ ಅದನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಗರಾಧ್ಯಕ್ಷರು ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ಫರ್ ಮಾಡಿ ಈ ಒಂದು ನೋಟಿಫಿಕೇಶನ್ ಕೂಡ ಬಂದಿದೆ. ಅಲ್ಲಿ ಈಗಾಗಲೇ 2018 ಈ ತಿಂಗಳಲ್ಲಿ 3 ತಿಂಗಳಲ್ಲಿ ಅದು ಇದನ್ನು ಎಲ್ಲ ವಾರ್ಡ್ ವಿಂಗಡಣೆ ನಂತರ ಕೆಲವೊಂದು ಆಕ್ಷೇಪಣೆಗಳನ್ನು ಕರೆದಿದ್ರು. ಆಕ್ಷೇಪಣೆಗಳು ಸಲ್ಲಿಸಿದ್ದಾರೆ. ಅದರ ಒಂದು ಕೊನೆಯ ಹಂತ ಇದೆ. ಈಗ ಪ್ರಥಮವಾಗಿ ಆಗಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ವಾರ್ಡ್ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಾವತಿ ವಾರ್ಡ್ಗಳು ವಿಂಗಡಣೆ ಆಗಿದೆ ಮತ್ತು ಆಯಾ ವಾರ್ಡಿಗೆ ಮೀಸಲಾತಿಯನ್ನು ಕೂಡ ಪ್ರಕಟಿಸಲಾಗಿದೆ. ಸಾಮಾನ್ಯವಾಗಿ ಇದೇ ಒಂದು ಬಹುಶಃ ಈ ನಮ್ಮ ಈ ವಿಧಾನಸಭೆ ಚುನಾವಣೆ ಆದ ನಂತರ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈಗ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ರಾಜ್ಯಸಭೆ ಚುನಾವಣೆಗಿಂತ ಈಗ ಬರ್ತಕ್ಕಂಥ ಚುನಾವಣೆಯಲ್ಲಿ ಬಹು ಮುಖ್ಯವಾಗಿ ಕಾರ್ಯಕರ್ತರು ಉತ್ಸಾಹದಿಂದ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಪ್ರತಿಯೊಂದು ವಾರ್ಡ್ನಲ್ಲೂ ಯಾರ್ಯಾರು ನಿಲ್ಲಬೇಕು ಅಂತೇಳಿ ಆಶೆ ಪಟ್ಟಿದ್ದಾರೆ ಅಥವಾ ಇಚ್ಛೆ ಪಟ್ಟಿದ್ದಾರೆ ಅಂಥವರು ಆಯಾ ವಾರ್ಡ್ನಲ್ಲಿ ಒಂದು ಎಲ್ಲ ಜಾತಿವಾರು ಇರ್ತಕ್ಕಂಥ ಇದನ್ನ ಕಾರ್ಯಕರ್ತರ ಒಂದು ಸಮಿತಿಯನ್ನು ವಾರ್ಡ್ ಸಮಿತಿ ಅಂತ ಹೇಳಿ ರಚನೆ ಮಾಡಿ ಆ ಮೂಲಕ ಈಗಲಿಂದಲೇ ನಾವು ಬಹುಶಃ ಮುಂದಿನ ತಿಂಗಳು ಅಥವಾ ಇನ್ನು 2 ತಿಂಗಳಲ್ಲಿ ಆಗಸ್ಟ್ದಲ್ಲಿ ಬಹುಶಃ ಚುನಾವಣೆ ಆಗಬಹುದು ಅನ್ನುವಂಥದ್ದಿದೆ. ಆದರೂ ನಾವು ಇನ್ನೂ ದೂರಿದೆ ಅಂತ ಅನ್ನೋಕ್ಕಿಂತ ಪೂರ್ವದಲ್ಲೇ ಈಗಲೇ ನಾವು ಸಿದ್ಧತೆಯನ್ನು ತಯಾರು ಮಾಡಿಕೊಂಡು ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವರು ಈಗಾಗಲೇ ಅದನ್ನು ಅಲ್ಲಿರ್ತಕ್ಕಂಥ ಜನರನ್ನ ಬಹುಶಃ ಅಲ್ಲೇ ಮನೆಗೆ ಹೋಗಿ ಭೇಟಿ ಮಾಡಿ ಆ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಹಿರಿಯರಿಗೆ ಹೇಳಿದ್ರೆ ಯಾರೇ ಆಗಲಿ 4-5 ಮಂದಿ ಅದರಲ್ಲಿ ಆಸ್ಪಿರೆಂಟ್ಸ್ ಇರ್ಬೋದು, ನನಗೆ ಕೊಡಲಿಲ್ಲ ನಿನಗೆ ಕೊಡಲಿಲ್ಲ ಅಂತಕ್ಕಂಥ ಅಸಮಾಧಾನ ಪಡೆದೇ ಯಾರು ನಮ್ಮ ಪಕ್ಷದಿಂದ ನಿಲ್ಲಕ್ಕೆ ಇಚ್ಛೆ ಪಡ್ತಾರೆ ಅದರೊಳಗೆ ಯಾರು ಯೋಗ್ಯರಿದ್ದಾರೆ ಇವರೆಲ್ಲರೂ ಅನುಭವಿಸಿದ್ದಾರೆ, ಹಿರಿಯರಿದ್ದಾರೆ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಾಗ ಸ್ವಲ್ಪ ಅಸಮಾಧಾನ ನಾನು ಆಕಾಂಕ್ಷೆ ಇದ್ದೆ ನನಗೆ ಸಿಗ್ಲಿಲ್ಲ ಅಂತ ಕೊಂಡ ತಕ್ಷಣನೇ ಪಕ್ಷ ಬದಲಿ ಮಾಡೋದು ಅಥವಾ ಇನ್ನಿತರ ಅಸಮಾಧಾನಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅದು ಪಕ್ಷಕ್ಕೆ ಒಂದು ನಗರಸಭೆಯ ಚುನಾವಣೆಯ ಪ್ರಯುಕ್ತ ನಾವೇನು ಸಿದ್ಧತೆ ಮಾಡ್ಕೋಬೇಕು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಾವು ಪ್ರತಿಯೊಂದು ವಾರ್ಡಲ್ಲಿ ಗಂಗಾವತಿ ನಗರಕ್ಕೆ ಈಗೇನು 35 ವಾರ್ಡ್ಗಳು ಆಗ್ತಿದ್ದಾವೆ. ಅದೇ ರೀತಿ 35 ವಾರ್ಡಲ್ಲಿ ಕೂಡ ನಾವು ಸಮಿತಿಗಳನ್ನು ರಚನೆ ಮಾಡಬೇಕು. ನಿಷ್ಠಾವಂತ ಕಾರ್ಯಕರ್ತರನ್ನು ಸೃಷ್ಟಿಸಬೇಕು. ಪ್ರತಿಯೊಂದು ವಾರ್ಡಲ್ಲಿ ಕನಿಷ್ಠ ಪಕ್ಷ 100ರಿಂದ 150 ಜನ ಸದಸ್ಯರನ್ನ ನಾವು ಅಲ್ಲಿ ಕಾರ್ಯಕರ್ತರನ್ನ ರೆಡಿ ಮಾಡಬೇಕು. ಅವರೆಲ್ಲರನ್ನ ಸೇರಿಸಿ ಒಂದಿನ ನಾವು ಅವ್ರಿಗೆ ಕಾರ್ಯಗ್ರಹ ಇಡಬೇಕು. ಇದ್ದಾಗ ಮಾತ್ರ ಈಗ ಹಿರೇಮಠ ಸಾಹೇಬರು ಹೇಳಿದ್ರು ಏನು ಅವರು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಕಡೆ ಹೋಗೋದು ಮಾಡಲಾರ್ದಂಗೆ ಪಕ್ಷಕ್ಕೆ ನಿಷ್ಠೆಯಿಂದ ಇರಲಿ ಅಂತ. ಹಾಗಿರ್ಬೇಕಾದ್ರೆ ಮೊದಲು ಕೇಂದ್ರ ರೆಡಿ ಮಾಡಬೇಕು. ಮೋಸವಾಗ್ಲಿ ಇವೆಲ್ಲ ಆಗ್ತಾ ಇದ್ದಾವೆ. ನಗರಸಭೆಯಲ್ಲಿ ಹೋಗಿ ಯಾವುದೇ ಒಂದು ಕೆಲಸಕ್ಕೆ ಏನೋ ಒಂದು ನಮ್ಗೆ ಬೇಕು ಅಂತ ಹೇಳಿದಾಗ ಅಲ್ಲೇ ನಾವು ಸಮಥಿಂಗ್ ಅಂತ ಹೇಳಿ ಕೈ ಮುಚ್ಚಿಕೊಡೋವರೆಗೆ ಅವ್ರು ಯಾವುದೋ ಒಂದು ಸೈನ್ ಇಲ್ಲ, ಫೈಲ್ ಕೈಯಾಗಿ ತಗೊಳೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಇಂಥ ಒಂದು ಕೆಲಸವನ್ನು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಅಪರಾಧಗಳಲ್ಲಿ ಬರುತ್ತೆ. ಆದರೂ ಕೂಡ ಅವರು ಅಪರಾಧ ಅಂತ ಹೇಳಿ ಅನ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಆದ್ದರಿಂದ ಹತ್ತಾರು ಈ ರೀತಿ ಆಗಿದ್ದಾರೆ. ಕಳೆದ
10 ವರ್ಷಗಳಿಂದ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಪ್ಲಾಟ್ಗಳು ಅವುಗಳ ಬೇನಾಮಿ ರಿಜಿಸ್ಟ್ರೇಷನ್ ಆಗಿದ್ದು ಅವುಗಳನ್ನು 2 ವರ್ಷದ ಆದ್ಮೇಲೆ ಮತ್ತೆ ಇನ್ನೊಬ್ಬರಿಗೆ ಮಾರಿದ್ದು ಇಂಥವು ಸಾಕಷ್ಟು ಕೇಸ್ಗಳಿದಾವೆ. ಅವುಗಳನ್ನು ನಾವು ಬೆಳಕಿಗೆ ತರಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಏನೆಲ್ಲ ಉಪಯೋಗಕ್ಕೆ ಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಈಗ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು 365ನೇ ಸ್ಥಾನಕ್ಕೆ ನಮ್ಮ ಗಂಗಾವತಿ ಸ್ವಚ್ಛವಾದ ಒಂದು ನಗರ ಅಂತೇಳಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೇ ಬಿ ಅವ್ರ ಕಣ್ಣುಗಳ ದೃಷ್ಟಿ ಆಗಿರ್ಬೋದು ಅಥವಾ ನಾವೇ ಏನಾದರೂ ಸ್ವಲ್ಪ ಡ್ರಾಮಾ ಮಾಡಿ ತೋರಿಸಿರ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಗಂಗಾವತಿಯಲ್ಲಿ ಈಗಲೂ ಸ್ಲಮ್ ಏರಿಯಾಗಳಲ್ಲಿ ನಾವು ಬಂದಾಗ ನೋಡ್ತೀವಿ, ನಮ್ಮ ಗಂಗಾವತಿ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂತಹ ಎಷ್ಟೋ ಜನರಿಗೆ ಮನೆಗಳಲ್ಲಿ ಇನ್ನೂವರೆಗೆ ಶೌಚಾಲಯಗಳಿಲ್ಲ. ಹೆಣ್ಣು ಮಕ್ಕಳು ಅವರು ಶೌಚ ಮಾಡ್ಬೇಕಂತ ಹೇಳಿದ್ರೆ ರಾತ್ರಿ ಯಾವಾಗ ಆಗತ್ತೆ ಅಂತ ಕಾಯ್ತಿರ್ತಾರ. ಇಂಥ ಒಂದು ದುಸ್ಥಿತಿ ನಮ್ಮ ಗಂಗಾವತಿನಲ್ಲಿ ಈಗಲೂ ಇದೆ. ಅದು ನಮ್ಮೆಲ್ಲರೂ ಗೊತ್ತಿದ್ದ ಮಾತಿದೆ. ಮುಂದಿನ ಒಂದು ಕೌನ್ಸಿಲರ್ ಎಲೆಕ್ಷನ್ ನಲ್ಲಿ ಇವುಗಳನ್ನೆಲ್ಲ ನಾವು ವಿಚಾರಣೆಗೆ ಇಟ್ಕೊಂಡು ಸಾಧ್ಯವಾದಷ್ಟು ನಮ್ಮ ಗಂಗಾವತಿಗೆ ಒಂದು ಉತ್ತಮವಾದ ಒಂದು ಆಡಳಿತವನ್ನು ಕೊಡೋಣ ಅಂತ ಹೇಳುತ್ತಾ, ಜೊತೆಯಲ್ಲಿ ನಮ್ಮ ನೇತೃತ್ವದಲ್ಲಿ ಇರ್ತಕ್ಕಂತಹ ಎಲ್ಲ ದಿಗ್ಗಜರಿದ್ದಾರೆ, ಇವರ ಜೊತೆಗೆ ನಾವು ಪಾಲ್ಗೊಳ್ಳುತ್ತಾ ನಾವು ಈಗ ನೋಡ್ಲಿಕ್ಕೆ ಏನಪ್ಪ 100-200 ಜನ ಅಂತ ಹೇಳಿದ್ರು ನಮ್ಮ ವಾರ್ಡ್ ಮೇಲೆ ಇಡೀ ಓಡಿರ್ಬೇಕು. ಇನ್ನೂ ಒಂದು ಮಾತನ್ನು ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಕೇವಲ ಶಾಸಕರು ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗಲೂ ಆದಷ್ಟು ಮಟ್ಟಿಗೆ ನನ್ನ ವಿಚಾರನಲ್ಲಿ ಮುನ್ಸಿಪಾಲಿಟಿ ಅವ್ರ ಕೈಯಲ್ಲಿ ಇದೆ. ಅದನ್ನು ನಾವು ತಕ್ಕೊಂಡಿದ್ದಾಗ ನಮ್ ಗೆಲುವು ಅಂತ ಹೇಳಿ ನಾನು ಅನ್ಕೊಂತ ಇದ್ದೀನಿ. ಕೇವಲ ಅವ್ರಿಗೆ ಮನೆ ಮೂಲೆ ಮಾಡಿದೀವಿ ಆಯ್ತು ನಮ್ ಕೆಲಸ ಅನ್ನೋದಿಲ್ಲ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಒಂದು ನೀತಿಬದ್ಧವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋದನ್ನ ಗುರುಕು ಬಂದಿದೆ. ಆ ಒಂದು ಉತ್ಸಾಹ ಉರುಪಿನಲ್ಲಿ ಇವತ್ತು JDS ಪಕ್ಷ ಇನ್ನೂ ಈ ಭಾಗದಲ್ಲಿ ಜೀವಂತ ಆಗಿದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಂತಹ ಕಾಲ ಇವತ್ತು ನಮಗೆಲ್ಲ ಒದಗಿ ಬಂದಿದೆ. ತಾವೆಲ್ಲ ನೋಡ್ರಿ, ಇವತ್ತು ನಗರಸಭಾ ಚುನಾವಣೆಯಲ್ಲಿ ಮನಸ್ಸು ಕಾರ್ಯಕರ್ತರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆಯನ್ನು ಹೊಂದಿರ್ತಾರೆ. ಇಷ್ಟು ದಿವಸ ನೀವೆಲ್ಲ ಏನ್ ಮಾಡಿದ್ರೆ ಶಾಸಕರ ಚುನಾವಣೆಯೋ MLC ಚುನಾವಣೆಯೋ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬೇಕಂತ ಎಲ್ಲ ಕಾರ್ಯಕರ್ತರು ಇವತ್ತು ಏನೋ ಒಂದು ಸಂದರ್ಭ ಒದಗಿ ಬಂದಿದ್ರೆ ನೀವೆಲ್ಲ ಬೇರೆಯವ್ರ ಚುನಾವಣೆ ಮಾಡಿದ್ರಿ ಇಷ್ಟು ದಿವಸ. ಇವತ್ತು ಏನಾಗಿದೆ, ನಿಮ್ಮ ಚುನಾವಣೆ ಬಂದಿರೋದ್ರಿಂದ ನೀವೇನು ಬೇರೆಯವ್ರ ಚುನಾವಣೆ ಮಾಡಿದ್ರೆ ಅದರ ಪಾಠವನ್ನ ಅದರ ಅನುಭವವನ್ನ ಬಳಸಿಕೊಂಡು ಇವತ್ತೇನು ನಗರಸಭಾ ಚುನಾವಣೆ ವಾರ್ಡ್ಗಳಲ್ಲಿ ನಿಲ್ಲಬೇಕಾದಂತ ಇವತ್ತು ನಮ್ಮ ಕಾರ್ಯಕರ್ತರು ಇದುವರೆಗೂ ನಮ್ಮ ಅಭ್ಯರ್ಥಿಗಳಿಗೆ ಶಾಸಕರ ಅಭ್ಯರ್ಥಿಗಳಿಗೆ ದುಡಿದಾರೋ ಇವತ್ತು ಅವರ ಕಾಲ ಒದಗಿ ಬಂದ್ರೆ ಇವತ್ತು ನೀವು ಸದಸ್ಯರಾಗುವಂತಹ ಕಾಲ ಒದಗಿ ಬಂದಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ಕಾರ್ಯಕರ್ತರು ಬಹಳ ಸಕ್ರಿಯವಾಗಿ ಪಕ್ಷವನ್ನು ಸಂಘಟಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಇವತ್ತು ನಾವು ನೋಡಿದ್ರೆ ಗಂಗಾವತಿ ಕ್ಷೇತ್ರದಲ್ಲಿ ಸುಮಾರು 35 ವಾರ್ಡ್ಗಳಿವೆ. ಅದರಲ್ಲಿ 17 ವಾರ್ಡ್ ಬರೀ ಮಹಿಳೆಯರಿಗೆ ಮೀಸಲಿದೆ. ಈ ಎಲ್ಲ ವಾರ್ಡ್ಗಳಲ್ಲಿ ಸಹಿತ ನಾವು ಪಕ್ಷದ ಅಭ್ಯರ್ಥಿಗಳನ್ನ ನಿಲ್ಲಿಸುವುದರ ಮೂಲಕ ಹಲವಾರು ಮಾನದಂಡಗಳು ಪಕ್ಷದಲ್ಲಿ ಬರ್ತಾವ. ನಾವೆಲ್ಲ ಒಂದು ವಾರ್ಡಿಗೆ ಸುಮಾರು 4 ಜನ 5 ಜನ ಆಕಾಂಕ್ಷಿಗಳು ಇರ್ತಾರೆ. ಆದ್ರೆ ಇವತ್ತೇನು ಗಂಗಾವತಿ ನಗರದಲ್ಲಿ ಇವತ್ತು ಗಣೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಎದುರಿಸಬೇಕಾಗುತ್ತೆ. ಆದ್ರೆ ನಾವು ಪಕ್ಷದ ವತಿಯಿಂದ ಕೆಲವೊಂದು ಮಾನದಂಡಗಳನ್ನ ನಿರ್ಣಯ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾವ ವಾರ್ಡ್ಗಳಲ್ಲಿ ಯಾವ ಅಭ್ಯರ್ಥಿಯನ್ನ ಹಾಕಿದ್ರೆ ಯಾವ ಜಾತಿಯ ಅಭ್ಯರ್ಥಿ ಇರಬೇಕು, ಯಾವ ವ್ಯಕ್ತಿಯನ್ನ ಹಾಕಿದ್ರೆ ಮಾತ್ರ ಗೆಲ್ಲೋ ಸಾಧ್ಯತೆ ಇರೋದನ್ನ ನಮ್ಮ ಸಮಿತಿಯಲ್ಲಿ ಇರ್ತಕ್ಕಂಥ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸಮಿತಿಯನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿವರೆಗೆ ಸಹಿತ ನಾವು ಪಕ್ಷವನ್ನು ಎಲ್ಲಾ ಕಾರ್ಯಕರ್ತರನ್ನು ಗುರುತಿಸುತ್ತಾರೆ. ಕನಕಗಿರಿ ತಾಲೂಕಿನ ಹಳೆ ಜೀರಾಳ ಕಲ್ಗುಡಿ ಗ್ರಾಮದ ನಿವಾಸಿಗಳು ಬಳಸುತ್ತಿರುವ ನಿರಂತರ ಜ್ಯೋತಿ ವಿದ್ಯುತ್ ಲೈನ್ಗೆ ಪ್ರತ್ಯೇಕ ಟಿಸಿಯನ್ನು ಹಾಕಿಕೊಡುವಂತೆ ಒತ್ತಾಯಿಸಿ ನಾಗರಿಕರು ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕನಕಗಿರಿ ಹತ್ತಿರದ ಹಳೆ ಜೀರಾಳ ಕಲ್ಗುಡಿ ಗ್ರಾಮದಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ಬಳಸುವ ಬಡ ಜನರ ಅನುಕೂಲಕ್ಕಾಗಿ ಪ್ರತ್ಯೇಕ ಟಿಸಿಯನ್ನು ಹಾಕಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಜೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಸುಮಾರು 70ಕ್ಕೂ ಹೆಚ್ಚು ನಾಗರಿಕರು ಜೆಸ್ಕಾಂ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಪ್ರತ್ಯೇಕ ಟಿಸಿ ಹಾಕಿಕೊಡುವಂತೆ ಒತ್ತಾಯಿಸಿದರು. ಇಲ್ಲ ಮತ್ತೆ ಪಂಪ್ ಸೆಟ್ ಅಂತ ಹೇಳಿದ್ರೆ ನೀವು ಊರಿನ ಪಂಪ್ ಸೆಟ್ ಬಂದು ಊರಿಗೆ ಬೇರೆ ಈಗ JE1 ನೋಡ್ಬೇಕು. ನೀವು AW ಹತ್ರ ಹೋಗಿಲ್ಲ, ಇಲ್ಲಿ ಬಂದಿಲ್ಲ ಅನ್ನಕತ್ರಿ. TC ಫೇಲ್ ಆಗಿದ್ರೆ TC ಆ ರೀತಿ TC ಸುಡ್ತಾವ ಏನಾಗ್ತಾವ ಅಂತ ಹೇಳಿ ಆ ಟೈಮ್ನಾಗೆಲ್ಲ TC ಸುಡ್ತಾವ. ಅವಾಗ ಮಕ್ಳಿಗೆ ಓದಕ್ಕೆಲ್ಲ ಭಾಳ ಪ್ರಾಬ್ಲಮ್ ಆಗ್ತೈತಿ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗ್ತೈತಿ. ಇದ್ರ ಬಗ್ಗೆ ನಾವೇನನ್ನ ಇವ್ರಿಗೆ ಜೈ ಸಾಬ್ರಿಗೆ ಹೇಳಿದ್ರೆ ಜೈ ಸಾಬ್ರು ಏನ್ ಮಾಡ್ತಾರೆ ಆಯ್ತು ಅಂತ ಹೇಳಿದ್ರೆ ಅದೊಂದು ಇದು ಮಾಡಿ ಎಲ್ಲ ಮಾಡಿರ್ತಾರೆ. ಅದನ್ನ ಸ್ವಲ್ಪ ನೀವು ನೋಡಿ ಇವತ್ತು ಹೋಗಿ ಸರಿ ಮಾಡಕ್ ಹೇಳಿದ್ರು. ಇಲ್ಲ ಈಗ AW ಮುಖಾಂತರ ಆಗ್ಬೇಕೇನಿದ್ರು
ಅವರು ಹೇಳಿವಿ ಈಗಾಗಲೇ ನಿರ್ದೇಶನ ಕೊಡಬೇಕಿತ್ತಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಅವರು ಅವ್ರ ಜೆ ಸೇರಿ ಕೆಲಸ ಮಾಡಿಸ್ಕೊಡ್ತಾರೆ. ಅದು ನವಲಿ ಹೋಬಳಿ ಗ್ರಾಮದಲ್ಲಿ ಟಿ ಸಿ ಸುಟ್ಟು ಸುಮಾರು ಈಗ 20 ದಿನ ಆಯ್ತು. 20 ದಿನ ಆದರೂ ಕೂಡ ಯಾರು ನಮ್ಮನ್ನ ಇದು ಮಾಡಿಲ್ಲ, ಬಂದು ಏನಾಗಿದೆ ಅಂತೇಳಿ ಯಾರು ಅದಕ್ಕೆ ಸಂಬಂಧಪಟ್ಟಂಥ ಜೈ ಆಯಿತು ಲೈನ್ಮೆಂಟ್ರ್ ಆಯ್ತು ಯಾರು ನೋಡಿಲ್ಲ. ಅದಕ್ಕೋಸ್ಕರ ಈಗ ಬಂದು AW ಸಾಬ್ರಿಗೆ ಇದು ಮನವಿ ಕೊಡೋಕೆ ಬಂದಿದ್ವಿ. ಅವ್ರು ಇದಕ್ಕೆ ಎಜುಕೇಟೆಡ್ ಇಂಜಿನಿಯರ್ ಸರ್ಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ಆಯಿತು ನೋಡಿ ಕೊಡ್ತಂತ ಇದು ಸರಿ ಮಾಡ್ತೀನಿ ನಿಮ್ಮದು ಇದು ಅಂತ ಹೇಳಿದ್ದಾರೆ ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ಏನಂದರೆ ಅದು ನಿರಂತರ ಜ್ಯೋತಿಯನ್ನು ಮೋಟ್ರಕ್ಕೆ ಬಳಸ್ತಾ ಇದ್ದಾರೆ. ಆ ಟಿ ಸಿ ಅದಕ್ಕೋಸ್ಕರ ಟಿ ಸಿ ಜಾಸ್ತಿ ಸುಡ್ತಾ ಇದೆ. ಮಕ್ಕಳಿಗೆ ಓದೋಕ್ಕೆ ಎಜುಕೇಷನ್ಗೆ ಭಾಳ ಡಿಸ್ಟರ್ಬ್ ಆಗ್ತೈತೆ. ಅದು ಆ ರೀತಿ ಇರೋದಕ್ಕೋಸ್ಕರ ಒಳ್ಳೆ ಎಕ್ಸಾಮ್ ಟೈಮ್ನಾಗ ಸುಮಾರು ಸರಿ ಸುಡ್ತೈತೆ. ಸುಟ್ಟಾಗ ಏನಾಗುತ್ತೆ, ಮಕ್ಕಳು ಎಕ್ಸಾಮ್ ಮೂಮೆಂಟ್ನಾಗ ಓದ್ಕೊಳಕ್ಕಾಗಂಗಿಲ್ಲ. ಈಗಾದ್ರೂ ಇಲ್ಲ, ಈಗ 20 ದಿನ ಆಯ್ತು ಟಿ ಸಿ ಸುಟ್ಟು ಯಾರೂ ಬಂದಿಲ್ಲ ಇನ್ನೂ ಇಲ್ಲಿವರೆಗೆ. ಆದ್ರೂ ಅದು ಬರ್ತಾ ಇದ್ದಾರೆ, ಇಲ್ಲ ಅಷ್ಟಕ್ಕೆ ಸಂಬಂಧಪಡ್ತದೆ ಅಂತೇಳಿ ಮೋಟ್ರಿಗೆ ಇತ್ತು ಊರಿಗೆ ಸಂಬಂಧಪಡ್ತದೆ ಟಿ ಸಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಜೈ ಸಾಬ್ರು. ಇಲ್ಲಿ ಎಜುಕೇಷನ್ ಇಂಜಿನಿಯರ್ ಸಾಹೇಬ್ರು ಏನಂತಾರೆ, ಇಲ್ಲ ಊರಿಗೆ ಅಷ್ಟೇ ಸಂಬಂಧಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಒಟ್ಟು ಯಾವುದೇ ಒಂದು ಇದರಲ್ಲಿ ನಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಅವ್ರ ಸಾಬ್ರ ಹತ್ರ ಇದು ಕೇಳ್ಕೊಂಡಿದ್ದೀವಿ, ಮನವಿ ಕೊಟ್ಟು ಆಯ್ತು ಸರಿ ಮಾಡಿ ಕೊಡ್ತು ಅಂತ ಹೇಳಿದ್ದಾರೆ. ಅವ್ರು ಏನನ್ನ ಸರಿ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ಮತ್ತಿನ್ನು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತೇಳಿ ಮಾತು. ಗಂಗಾವತಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸುವಂತೆ ಒತ್ತಾಯಿಸಿ SFIನಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಾಲಾ ಕಾಲೇಜುಗಳು ಆರಂಭವಾಗಿ 1 ತಿಂಗಳು ಕಳೆಯುತ್ತಾ ಬಂದರೂ ವಿದ್ಯಾರ್ಥಿಗಳಿಗೆ ಇದುವರೆಗೂ ಬಸ್ ಪಾಸ್ ಸೌಲಭ್ಯ ಒದಗಿಸಲು ವಿನಾಕಾರಣ ವಿಳಂಬ ಮಾಡುತ್ತಿರುವ KSRTC ನಿಗಮದ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಖಂಡಿಸಿ SFIನಿಂದ ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. SFIನ ಅಧ್ಯಕ್ಷರಾದ ಜ್ಞಾನೇಶ್ ಕಡಗದ, ಜಿಲ್ಲಾ ಕಾರ್ಯದರ್ಶಿ ಬಾಳಪ್ಪ ಹುಲಿಯೈದರ ಹಾಗೂ ಕಾರ್ಯದರ್ಶಿ ಮರಿನಾಗ ಡಗ್ಗಿ ಇವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ವೇತನ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ತಾಲೂಕು ಸಮಿತಿ ನೇತೃತ್ವದಡಿಯಲ್ಲಿ ಹೋರಾಟ ಮಾಡುವ ಉದ್ದೇಶ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಅಧಿಕಾರ ಹಿಡಿದಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ, ಇವತ್ತು ಕಾಂಗ್ರೆಸ್ JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇಡೀ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ವಿರೋಧಿ ನೀತಿಯನ್ನು ಅನುಸರಿಸಲಿಕ್ಕೆ ಒಂದು ಕಡೆ ಹೋಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ತೀವಿ ಅಂತೇಳಿ ಇವತ್ತು ಒಂದು ಕಡೆ ಘೋಷಣೆ ಮಾಡಿದ್ರು. ಇವತ್ತಿನವರೆಗಾದರೂ ಆ ಘೋಷಣೆ ಮೊನ್ನೆ 5ನೇ ತಾರೀಕಿಗೆ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡ್ತಾರೆ ಅಂತೇಳಿ ನಾವು ಸಹ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಸಹ ಹರ್ಷದಿಂದ ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ದುರಂತ ಏನಂತ ಹೇಳಿದ್ರೆ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಇವತ್ತು ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ಅನುಸರಿಸಿ ಉಚಿತ ಬಸ್ ಪಾಸನ್ನು ಇವತ್ತು ಕಡೆಗಣಿಸಿದ್ದಾರೆ. ಹಾಗಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಬೇಕಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಒತ್ತಾಯ ಮಾಡ್ತದೆ. ಈ ಮೂಲಕ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ SFI ಸಂಘಟನೆ ಹೋರಾಟ ಮಾಡಿ ತಮ್ಮ ಹೇಳಿಕೆಯನ್ನು ವಾಪಸ್ ತಕ್ಕೊಂಡು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ, ಅದು SC ಇರಲಿ, SC ಇರಲಿ, OBC ಇರಲಿ, ಎಲ್ಲ ವಿದ್ಯಾರ್ಥಿಗಳು ಸಹ ಉಚಿತ ಬಸ್ ಪಾಸ್ ಕೊಡಬೇಕಂತೇಳಿ SFI ಸಂಘಟನೆ ಒತ್ತಾಯ ಮಾಡುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. JDS ರಾಜ್ಯ ಉಪಾಧ್ಯಕ್ಷ HR ಶ್ರೀನಾಥ್ ನೇತೃತ್ವದಲ್ಲಿ JDS ಕಾರ್ಯಕರ್ತರ ಮಹತ್ವದ ಸಭೆ. ಮುಂಬರುವ ನಗರಸಭೆ ಚುನಾವಣೆಗೆ ಸಕಲ ಸಿದ್ಧತೆ. ಕನಕಗಿರಿ ಹತ್ತಿರದ ಹಳೆ ಜೀರಾಳ ಗ್ರಾಮಕ್ಕೆ ಪ್ರತ್ಯೇಕ TC ಹಾಕಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸೌಲಭ್ಯ ನೀಡುವಂತೆ ಆಗ್ರಹಿಸಿ SFIನಿಂದ ಪ್ರತಿಭಟನೆ. ಮುಂದಿನ JNN ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.